ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕವ್ಯ ಎಜುಕೇಷನ್ ಟ್ಯುಟೋರಿಯಲ್ ಚಾನಲ್. ಇವತ್ತು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಇಂಟಿಗ್ರಲ್ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟ್ ನಾವು ಇಂಟಿಗ್ರಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಂಟಿಗ್ರಲ್ ಅಂದರೆ ಇಂಪಾರ್ಟೆಂಟ್ ಆರ್ ನೆಸಸರಿ ಅಂತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ನೀವೊಂದು ಟೀಮಲ್ಲಿ ವರ್ಕ್ ಮಾಡ್ತಿರ್ತೀರ. ಆ ಟೀಮಲ್ಲಿ ನೀವು ಇಲ್ದಲೇ ಇದ್ದರೆ ಕೆಲಸನೇ ಆಗಲ್ಲ. ಅಂದರೆ ಯು ಆರ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಟೀಮ್. ಹಾಗೆ ಇಲ್ಲಿ HRM ಏನಾಗ್ತಾರೆ, ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಏನು ಅಂದರೆ ಪ್ಲ್ಯಾನಿಂಗ್ ಇರ್ಬೋದು, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್. ಇದರಿಂದ ಅವ್ರು ಏನು ಆಗಲ್ಲ, ಸಪ್ರೇಟ್ ಹಾಗೋಕ್ಕೆ ಆಗಲ್ಲ. ಈ ಫಂಕ್ಷನ್ಸ್ಗಳನ್ನ ಎಲ್ಲ ಮ್ಯಾನೇಜರು ಇಡೀ ಓಲ್ ಆರ್ಗನೈಸೇಷನಲ್ಲಿ ಏನು ಮಾಡ್ತಾರೆ, ಫಾಲೋ ಮಾಡೇ ಮಾಡ್ತಾರೆ, rather than by the personal department only. ನೆಕ್ಸ್ಟ್ ಒನ್, ಕಾಂಪ್ರಿಹೆನ್ಸಿವ್ ಫಂಕ್ಷನ್. ಕಾಂಪ್ರಿಹೆನ್ಸಿವ್ ಅಂತ ಅಂದರೆ ಸಮಗ್ರ. ಇಲ್ಲಿ ದ ಮೇನ್ ಫಂಕ್ಷನ್ ಆಫ್ HRM ಏನಾಗಿರುತ್ತೆ ಅಂದರೆ ಟು ಮ್ಯಾನೇಜ್ ದ ಪೀಪಲ್ ಅಟ್ ವರ್ಕ್. ಅವನು ಪೀಪಲ್ನ ಮ್ಯಾನೇಜ್ ಮಾಡಬೇಕು, ಓಕೆನಾ. ಇಟ್ ಕವರ್ಸ್ ಆಲ್ ದ ಲೆವೆಲ್ಸ್ ಆ್ಯಂಡ್ ಪೀಪಲ್ಸ್ ಆಫ್ ದ ಆರ್ಗನೈಸೇಷನ್. ಅಂದರೆ ಆರ್ಗನೈಸೇಷನಲ್ಲಿ ಇರ್ತಕ್ಕಂಥ ಎಲ್ಲ ಲೆವೆಲ್ಸು ಮತ್ತು ಎಲ್ಲ ಪೀಪಲ್ಸ್ನೂ ಸಹ ಕವರ್ ಆಗಿರುತ್ತೆ. ಯಾವುದೋ ಒಂದು ಲೆವೆಲಲ್ಲಿ ಮಾತ್ರ ಅವ್ನು ಮ್ಯಾನೇಜ್ ಮಾಡೋದಂತ ಅಲ್ಲ, ಇಡೀ ಓಲ್ ಆರ್ಗನೈಸೇಷನಲ್ಲಿ ಇರ್ತಕ್ಕಂಥ ಎಲ್ಲ ಲೆವೆಲ್ಸಲ್ಲೂ ಮತ್ತು ಎಲ್ಲ ಪೀಪಲ್ನೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವರ್ಕರ್ಸು, ಸೂಪರ್ವೈಸರ್ಸು, ಆಫೀಸರು ಆ್ಯಂಡ್ ಮ್ಯಾನೇಜರು ಎಕ್ಸೆಟ್ರಾ. ನೆಕ್ಸ್ಟ್ ಒನ್, ಪರ್ವಸಿವ್ ಫಂಕ್ಷನ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಪರ್ವಸಿವ್. HRM ಏನಿದೆ, ಇನ್ಹೆರೆಂಟ್ ಅಂತ ಅಂದರೆ ನೆಸಸರಿ ಪಾರ್ಟ್ ಟು ಆಲ್ ದ ಆರ್ಗನೈಸೇಷನ್. ಬರೀ ಆರ್ಗನೈಸೇಷನ್ ಅಂತಲೇ ಅಲ್ಲ, ಎಲ್ಲ ಲೆವೆಲ್ಗೂ ಸಹ ಇದು ತುಂಬ ನೆಸಸರಿ ಆಗಿರುತ್ತೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ಆರ್ಗನೈಸೇಷನ್ಸ್ಗೆ ಆಗಲಿ ಅಥವಾ ಲೆವೆಲ್ಸ್ಗೆ ಆಗಲಿ ಸೀಮಿತ ಅಲ್ಲ. ಇಟ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್ ಆ್ಯಂಡ್ ನೆಸಸರಿ ಫಾರ್ ದ ಗೌರ್ನಮೆಂಟ್ ಆ್ಯಂಡ್ ಆರ್ಮಡ್ ಫೋರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ಸ್ಗೂ ಕೂಡ ತುಂಬಾ ಅವಶ್ಯಕತೆ ಇದೆ. ಯಾಕೆಂದರೆ ಇವಾಗ ಗೌರ್ಮೆಂಟ್ ತೊಗೊಳ್ಳಿ, ಗೌರ್ಮೆಂಟಲ್ಲಿ ಹ್ಯೂಮನ್ ರಿಸೋರ್ಸ್ ಇರುತ್ತಾ, ಅಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬೇಕಾ? ಆರ್ಮಡ್ ಫೋರ್ಸಲ್ಲೂ ಅಷ್ಟೇ. ಆರ್ಮಿ ಅಂತ ಅಂದರೆ ಏನು? ಪೀಪಲ್ಸ್, ಹ್ಯೂಮನ್ ಬೀಯಿಂಗ್ಸ್, ಓಕೆ. ಅವ್ರನ್ನ ಮ್ಯಾನೇಜ್ ಮಾಡಬೇಕು ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬೇಕು. ದೆನ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ ಆಲ್ಸೋ ಇಟ್ ಈಸ್ ಆಲ್ಸೋ ಡೀಲ್ಸ್ ವಿತ್ ದ ಹ್ಯೂಮನ್ ಬೀಯಿಂಗ್ಸ್, ರೈಟ್. ಸೊ ಎಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೋ, ಎಲ್ಲಿ ಹ್ಯೂಮನ್ ರಿಸೋರ್ಸಸ್ ಇರುತ್ತೋ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಒನ್, ಪೀಪಲ್ ಓರಿಯೆಂಟೆಡ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಪೀಪಲ್ ಓರಿಯೆಂಟೆಡ್ ಆಗಿರುತ್ತೆ. ಬಿಕಾಸ್ ಇಟ್ಸ್ ಡೀಲ್ಸ್ ವಿತ್ ದ ಹ್ಯೂಮನ್ ರಿಲೇಷನ್ಶಿಪ್ ವಿತ್ ಇನ್ ಎ ಆರ್ಗನೈಸೇಷನ್ ಅಲ್ವಾ. ಸೊ ಅದಕ್ಕೆ ಇಟ್ ಈಸ್ ಅ ಪೀಪಲ್ ಓರಿಯೆಂಟೆಡ್. The main function of the HRM is to finding out the optimum arrangement. ಅಂದರೆ ಅವ್ರದ್ದು ಮೇನ್ ಫಂಕ್ಷನ್ ಏನು ಅಂದರೆ ಅವರು ಫೈಂಡ್ ಔಟ್ ಮಾಡಬೇಕು, ಎಲ್ಲೆಲ್ಲಿ ಕರೆಕ್ಟಾಗಿ ನಾವು ಅರೇಂಜ್ಮೆಂಟ್ ಮಾಡಬೇಕು, ಎಲ್ಲಿ ನಾವು ಜಾಸ್ತಿ ಜನನ ಹಾಕಬೇಕು, ಎಲ್ಲಿ ಕಮ್ಮಿ ಜನನ ಹಾಕಬೇಕು, ಯಾವ ಜಾಬ್ ಯಾರಿಗೆ ಕೊಡಬೇಕು, ಯಾವ ಥರ ಆರ್ಗನೈಸ್ ಮಾಡಬೇಕು, ಅವರಿಗೆ ಯಾವ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ರೆ ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಈ ಥರ ಕರೆಕ್ಟಾಗಿ ಅವರು ಅರೇಂಜ್ಮೆಂಟ್ ಮಾಡಿದಾಗ ಅವಾಗ ಎಂಪ್ಲಾಯೀಸು ಕರೆಕ್ಟಾಗಿ ವರ್ಕ್ ಮಾಡ್ತಾರೆ. ಬರೀ ಯಾವುದೋ ಒಂದು ಲೆವೆಲ್ಗೆ ಇದು ಅಲ್ಲ, ಟಾಪ್ ಟು ಬಾಟಮ್ ಕರೆಕ್ಟಾಗಿ ಅವರು ಮ್ಯಾನೇಜ್ಮೆಂಟ್ನ ಮಾಡಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಹ್ಯೂಮನ್ ರಿಲೇಷನ್. ಅಂದರೆ ಇಲ್ಲಿ HRM ಏನು ಮಾಡಬೇಕು ಅಂದರೆ ಹ್ಯೂಮನ್ ರಿಸೋರ್ಸ್ ಏನಿರ್ತಾರೆ ಅವರು ಮೋಟಿವೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಅವ್ರನ್ನ ನಾವು ಯಾವುದೇ ಥರ ಮಷೀನ್ಸ್ ಥರ ಆಗಿ ನಾವು ಅವ್ರನ್ನ ಟ್ರೀಟ್ ಮಾಡಬಾರ್ದು. ಎಂಪ್ಲಾಯಿ ಏನಾದರೂ ಯಾವುದಾದ್ರೂ ಪ್ರಾಬ್ಲಮಲ್ಲಿ ಅಥವಾ ಅವನು ಸ್ಟ್ರೆಸ್ಸಲ್ಲಿ ಏನಾದರೂ ಇದ್ದರೆ HRM ಆದವರು ಅವ್ರಿಗೇನಾದರೂ ಸೊಲ್ಯೂಷನ್ನ ಕೊಡಬೇಕಾಗತ್ತೆ. ಮತ್ತು ಮೇನ್ ಥಿಂಗ್ ಏನಪ್ಪ ಅಂದರೆ ಎಂಪ್ಲಾಯಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡಬೇಕು. ಯಾವಾಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಕ್ತು ಅಂದರೆ ಅವ್ರ ವರ್ಕ್ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ಆವಾಗ ಆ ಜಾಬ್ನ ಅವ್ರು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಕೆಲಸ ಆಗಲಿ, ನಾವು ಸ್ಟಡೀಸೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ಅದನ್ನು ಇಷ್ಟಪಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದೇ ಬರುತ್ತೆ. ಮತ್ತು ಎಂಪ್ಲಾಯೀಸು ತುಂಬ ಇಂಟ್ರೆಸ್ಟಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅವರು ವರ್ಕಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೋ ಆವಾಗ ವರ್ಕ್ ಕರೆಕ್ಟಾಗಿ ನಡೆಯುತ್ತೆ. ಯಾವಾಗ ವರ್ಕ್ ಕರೆಕ್ಟಾಗಿ ನಡೆಯುತ್ತೋ ಆವಾಗ ಆರ್ಗನೈಸೇಷನ್ ಗೋಲು ತುಂಬ ಈಸಿಯಾಗಿ ಅಚೀವ್ ಆಗುತ್ತೆ. ಇನ್ನೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.